ಹಾಯ್, ನಿಮ್ಮಲ್ಲಿ ಹಲವಾರು ವಿದ್ಯಾರ್ಥಿಗಳು ಬಿ ಇ ವರ್ಸಸ್ ಬಿ ಟೆಕ್ ಅಂದರೆ ಕೆಲವು ಕಾಲೇಜ್ಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಅಥವಾ ಯಾವುದೋ ಒಂದು ಬ್ರಾಂಚ್ಗೆ ಬಿ ಇನ ಆಫರ್ ಮಾಡ್ತಿದ್ದಾರೆ ಮತ್ತು ಕೆಲವು ಕಾಲೇಜ್ಗಳಲ್ಲಿ ಬಿ ಟೆಕ್ ಅಂತ ಇದೆ. ಸೊ ಈಗ ಬಿ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಡಿಫ್ರೆನ್ಸ್ ಏನು ಈ ರೀತಿ ಕೇಳ್ತಾ ಇದ್ರಿ. ಈ ವಿಡಿಯೋದಲ್ಲಿ ಶಾರ್ಟ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ಮೊದಲನೇದಾಗಿ ಟೀಚಿಂಗ್ ಮೆಥಡ್ ಏನಿದೆ ಅದರಲ್ಲಿ ಡಿಫ್ರೆನ್ಸ್ ಇರೋದು. ಸಿಲೆಬಸ್ ಬಿ ಇ ಮತ್ತು ಬಿ ಟೆಕ್ ಸೇಮ್ ಇರುತ್ತೆ. ಅಕಸ್ಮಾತಾಗಿ ಸಿಲೆಬಸ್ ಡಿಫ್ರೆನ್ಸ್ ಇದೆ ಅಂತ ಆದರೂ ಕೂಡ ಒಂದು 5% ಡಿಫ್ರೆನ್ಸ್ ಇದ್ರೆ ಇರ್ಬೋದು. ಇಲ್ಲದ್ರೆ ಸಿಲೆಬಸ್ ಸೇಮ್ ಬಿ ಇ ಮತ್ತು ಬಿ ಟೆಕ್ ಅಲ್ಲಿ. ಹಾಗಾದರೆ ಟೀಚಿಂಗ್ ಮೆಥಡಲ್ಲಿ ಏನು ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳಿದ್ರೆ, ಈಗ ಬಿ ಇ ಏನಿರುತ್ತೆ ಅದರಲ್ಲಿ ನಿಮಗೆ ಥಿಯರಿಟಿಕಲ್ ನಾಲೆಜ್ ಅಂದರೆ ಥಿಯರಿ ಟೀಚ್ ಮಾಡೋದು, ಹಾಗೆ ಪ್ರಾಕ್ಟಿಕಲ್ ಟೀಚ್ ಮಾಡೋದು ಅಂದರೆ ಸ್ಕಿಲ್ ಓರಿಯೆಂಟೆಡ್ ಟೀಚ್ ಮಾಡೋದು, ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ ಬಿ ಇಯಲ್ಲಿ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗಲ್ಲಿ. ಬಟ್ ಬಿ ಟೆಕಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಥಿಯರಿಟಿಕಲ್ ನಾಲೆಜ್ ಏನಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಪ್ರಾಕ್ಟಿಕಲ್ ನಾಲೆಜ್ ಅಂದರೆ ನಿಮ್ಮ ಸ್ಕಿಲ್ ಇಂಪ್ರೂವ್ ಆಗೋದೇನಿರುತ್ತೆ ಅದ್ರ ಮೇಲೆ ಫೋಕಸ್ ಮಾಡ್ತಾರೆ. ಈಗ ಆ್ಯಕ್ಚುಲಿ ನಿಮ್ಮ ಪ್ರಾಕ್ಟಿಕಲ್ ನಾಲೆಜ್ ಅಥವಾ ಸ್ಕಿಲ್ ಇಂಪ್ರೂವ್ ಆಗ್ತದೆ ಅಂತ ಹೇಳಿದ್ರೆ ಥಿಯರಿ ನಾಲೆಜ್ ಆಟೋಮೆಟಿಕಲಿ ಇಂಪ್ರೂವ್ ಆಗೇ ಆಗುತ್ತೆ. ಬಟ್ ಟೀಚಿಂಗ್ ಮೆಥಡ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಸ್ಕಿಲ್ ಓರಿಯೆಂಟೆಡ್ ಅಂದರೆ ನಿಮ್ಮ ಪ್ರಾಕ್ಟಿಕಲ್ ನಾಲೆಜ್ ಜಾಸ್ತಿ ಆಗೋ ರೀತಿ ನಿಮ್ಮ ವರ್ಕ್ ಜಾಸ್ತಿ ಕೊಡ್ತಾರೆ. ನೀವು ವರ್ಕ್ ಮಾಡಿ ಕಲಿಯೋದು ಜಾಸ್ತಿ ಇರುತ್ತೆ ಬಿ ಟೆಕ್ಕಲ್ಲಿ. ಪ್ರೊಜೆಕ್ಟ್ ಮಾಡೋದು ಜಾಸ್ತಿ ಇರುತ್ತೆ ಬಿ ಕಂಪೇರ್ ಮಾಡಿದರೆ ಬಿ ಟೆಕ್ಕಲ್ಲಿ ಪ್ರೊಜೆಕ್ಟ್ಸನ್ನು ಜಾಸ್ತಿ ಮಾಡಬೇಕಾಗತ್ತೆ ನೀವು. ಸೊ ಈ ರೀತಿ ಇರುತ್ತೆ. ಸೊ ಟೀಚಿಂಗ್ ಮೆಥಡಲ್ಲಿ ಡಿಫ್ರೆನ್ಸ್ ಬರೋದು. ಈಗ ನನ್ನ ಪರ್ಸನಲ್ ಒಪಿನಿಯನ್ ಹೇಳೋದಾದ್ರೆ ಬಿ ಟೆಕ್ಕೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಯಾಕೆ ಅಂತ ಕೂಡ ಹೇಳ್ತೀನಿ. ಈಗ ನಿಮಗೆ ಮುಂದೆ ಜಾಬ್ ಟೈಮಲ್ಲಿ ಇಂಟರ್ವ್ಯೂನೋ ಕ್ಯಾಂಪಸ್ ಸೆಲೆಕ್ಷನ್ ಆ ಟೈಮಲ್ಲೋ ನಿಮಗೇನು ಮಾಡ್ತಾರೆ, ಇಂಟರ್ವ್ಯೂ ಬಂದವರು ನಿಮ್ಮ ಪ್ರಾಕ್ಟಿಕಲ್ ನಾಲೆಜನ್ನು ಚೆಕ್ ಮಾಡ್ತಾರೆ. ಈಗ ಬಿ ಟೆಕಲ್ಲಿ ಟೀಚಿಂಗ್ ಮೆಥಡ್ ನಿಮ್ಮ ಸ್ಕಿಲ್ ಓರಿಯೆಂಟೆಡ್ ಆಗಿರೋದ್ರಿಂದ ಬಿ ಟೆಕ್ಕಲ್ಲಿ ನಿಮ್ಮ ಸ್ಕಿಲ್ ಸ್ವಲ್ಪ ಜಾಸ್ತಿ ಇಂಪ್ರೂವ್ ಆಗೇ ಆಗಿರುತ್ತೆ. ಹಾಗಂತ ಈಗ ಇಂಟರ್ವ್ಯೂ ಟೈಮಲ್ಲಿ ಈಗ ಕಂಪ್ಯೂಟರ್ ಸೈನ್ಸ್ ರಿಕ್ರೂಟ್ಮೆಂಟ್ ಮಾಡ್ತಾರೆ ಅಂದ್ಕೊಳ್ಳೋಣ, ಆ ಟೈಮಲ್ಲಿ ಬಿ ಇ ಆರ್ ಬಿ ಟೆಕ್ ಅಂತಲೇ ಅವ್ರು ಕರೆಯೋದು. ಬಿ ಇ ಮಾಡಿದವರಿಗೆ ಹಾಗೆ ಬಿ ಟೆಕ್ ಮಾಡಿದವರಿಗೆ ಎಲ್ರಿಗೂ ಕೂಡ ಈಕ್ವಲ್ ಇಂಪಾರ್ಟೆನ್ಸೇ ಇರುತ್ತೆ. ಬಟ್ ಯಾರ ಸ್ಕಿಲ್ ಚೆನ್ನಾಗಿರುತ್ತೆ ಅವರು ಸೆಲೆಕ್ಟ್ ಆಗ್ತಾರೆ. ನಂತರ ಈಗಾಗಲೇ ಹೇಳಿದೆ, ಬಿ ಕಂಪೇರ್ ಮಾಡಿದರೆ ಬಿ ಟೆಕಲ್ಲಿ ಏನಾಗುತ್ತೆ, ಸ್ಕಿಲ್ ಓರಿಯೆಂಟೆಡ್ ಟೀಚಿಂಗ್ ಇದೆ ಅಂದರೆ ಟೀಚಿಂಗ್ ಮೆಥಡ್ ಯಾವ ರೀತಿ ಇದೆ. ಸೊ ಅದರಿಂದ ಬಿ ಟೆಕ್ ಮಾಡಿದ ಸ್ಕಿಲ್ಸ್ ನ್ಯಾಚುರಲಿ ಇಂಪ್ರೂವ್ ಆಗೇ ಆಗಿರುತ್ತೆ. ಬಟ್ ಇಂಪಾರ್ಟೆನ್ಸ್ ಬಿ ಮತ್ತು ಬಿ ಟೆಕ್ ಎರಡಕ್ಕೂ ಈಕ್ವಲ್. ಅಂದರೆ ರಿಕ್ರೂಟ್ಮೆಂಟ್ ಟೈಮಲ್ಲಿ ಕರೀತಾರಲ್ವಾ, ಇಂಟರ್ವ್ಯೂ ಕರೀತಾರೆ, ಆವಾಗ ಬಿ ಆರ್ ಬಿ ಟೆಕ್ ಅಂತಲೇ ಕರೀತಾರೆ. ಸೊ ಈ ರೀತಿ ಇರುತ್ತೆ. ಬಟ್ ಬಿ ಕೂಡ ಚೆನ್ನಾಗೇ ಇದೆ, ಎರಡನ್ನೂ ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಬಟ್ ಡಿಫ್ರೆನ್ಸ್ ಕ್ಲಿಯರ್ ಆಯಿತು ಅಂತ ಅನ್ಸುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.